ಅನೇಕ ಬಡವರ ಪರವಾಗಿ ಶಾಲೆಗಳನ್ನ ಕಟ್ಟಿಸ್ಕೊಂಡಿರ್ತಕ್ಕಂಥ ಒಬ್ಬ ವಿದ್ಯಾದಾನಿ. ಇಲ್ಲಿ ಬಿಜೆಪಿ ಪ್ರತಿ ಸಾರಿ ಗೆಲ್ತಾನೆ ಇದೆ, ಆದರೆ ಕಾರಣಾಂತರಗಳಿಂದ ಹೆಂಗೆ ಗೆಲ್ತಾರಂತ ನಮಗೆ ಗೊತ್ತಾಗ್ತದೆ. ಮನ್ಸೂರ್ ಅಲಿ ಖಾನ್ ಪರವಾಗಿ ಖಂಡಿತ ಇವತ್ತು ಒಳ್ಳೆ ಅಲೆ ಎದ್ದಿದೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ನಾವು 20 ಸೀಟ್ ಖಂಡಿತ ಗೆದ್ದೇ ಗೆಲ್ತೀವಿ, 20 ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ ಭರ್ಜರಿ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ಮಾಜಿ ಮೇಯರ್ ಹಾಗೂ ಕಾಂಗ್ರೆಸ್ನ ಮುಖಂಡರಾದಂಥ ಜಿ ಪದ್ಮಾವತಿ ಅವರು ಕೂಡ ಅಷ್ಟೇ ತಮ್ಮ ಅಭ್ಯರ್ಥಿಯ ಪರವಾಗಿ ಬಿರುಸಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಜೊತೆಗೆ ಪದ್ಮಾವತಿ ಅವರೇ ಇದ್ದಾರೆ. ಮೇಡಮ್, ತಮ್ಮ ಒಂದು ಅಭ್ಯರ್ಥಿ ಪರವಾಗಿ ಯಾವ ರೀತಿಯಾದಂಥ ಒಂದು ಅಲೆ ಇದೆ, ಜನರ ಒಲವು ಯಾರ ಕಡೆ ಇದೆ ಮೇಡಮ್? ಈ ಬಾರಿ ನಮಗೆ ಸೆಂಟ್ರಲ್ಲು ಖಂಡಿತವಾಗಿ ಕಾಂಗ್ರೆಸ್ಸಿನ ಪರ ಆಗುತ್ತೆ, ಕಾಂಗ್ರೆಸ್ಗೆ ಗೆಲುವು ಸಿಗುತ್ತೆ ಅಂತೇಳಿ 100ಕ್ಕೆ 100 ಶತಸಿದ್ಧ. ಇಲ್ಲಿ ಬಿಜೆಪಿ ಪ್ರತಿ ಸಾರಿ ಗೆಲ್ತಾನೆ ಇದೆ, ಆದರೆ ಕಾರಣಾಂತರಗಳಿಂದ ಹೆಂಗೆ ಗೆಲ್ತಾರಂತ ನಮಗೆ ಗೊತ್ತಾಗ್ತದೆ. ನಾವೆಲ್ಲ ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದೀವಿ, ಆದರೆ ಬಿಜೆಪಿ ಗೆಲ್ತಾ ಇದೆ. ಆದರೆ ಹೀಗಾಗಿ ನಾವು ಈ ಬಾರಿ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಭಾಳ ಆಶೆ ಇಟ್ಕೊಂಡಿದ್ದೀವಿ ಅಂತ ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥ ಒಂದು ಮಾತು. ಆಮೇಲೆ ಜನಸಾಮಾನ್ಯ ಅವರೇ ಸ್ವತಃ ಹೇಳ್ತಾ ಇರ್ತಕ್ಕಂಥದ್ದು. ಮೇಡಮ್, ಈ ಬಾರಿ ಮನ್ಸೂರ್ ಅಲಿ ಖಾನ್ ಒಬ್ಬ ನಿಷ್ಠಾವಂತ, ನಮ್ಮ ನಿಷ್ಠಾವಂತ ಕಾರ್ಯಕರ್ತ, ಆಮೇಲೆ ಒಬ್ಬ ವಿದ್ಯಾವಂತ, ಅನೇಕ ವಿದ್ಯಾಸಂಸ್ಥೆಗಳನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು, ಆಮೇಲೆ ಅನೇಕ ಬಡವರ ಪರವಾಗಿ ಶಾಲೆಗಳನ್ನ ಕಟ್ಟಿಸ್ಕೊಂಡಿರ್ತಕ್ಕಂಥ ಒಬ್ಬ ವಿದ್ಯಾದಾನಿ. ಅದರಲ್ಲೂ ನಮ್ಮ ಪಕ್ಷದ ತಳಮಟ್ಟದಲ್ಲಿ ಬಂದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಜನಸಾಮಾನ್ಯರಲ್ಲಿ ಬೆರೆತು ಹೋಗುವಂಥ ಒಬ್ಬ ವಿದ್ಯಾವಂತ ಯುವಕ. ಅವರಲ್ಲಿ ಯಾವುದೇ ಒಂದು ಜಾತಿ ಬಗ್ಗೆ ಅವರಿಲ್ಲ, ಜಾತ್ಯತೀತ ನಾಯಕನಾಗಿ ಒಂದು ಒಳ್ಳೆ ಸಂಘಟನೆ ಅಂದರೆ ಇವತ್ತು ತೆಲಂಗಾಣದಲ್ಲಿ ಪಕ್ಷ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಪ್ರಯತ್ನ ಏನಿತ್ತು, ಅವ್ರ ಶ್ರಮ ಏನಿತ್ತು, ಅವ್ರ ಜೊತೆಯಲ್ಲಿ ಮನ್ಸೂರ್ ಅಲಿ ಖಾನ್ ಶ್ರಮ ಕೂಡ ಇದೆ. ಸೊ ಹಾಗಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಮನ್ಸೂರ್ ಅಲಿ ಖಾನ್ ಪರವಾಗಿ ಖಂಡಿತ ಇವತ್ತು ಒಳ್ಳೆ ಅಲೆ ಎದ್ದಿದೆ. ಆ ಅಲೆಯಲ್ಲಿ ಖಂಡಿತ ಈ ಬಾರಿ ಕಾಂಗ್ರೆಸ್ ಸೆಂಟ್ರಲ್ಲಿ ಗೆದ್ದೇ ಗೆಲ್ಲುತ್ತೆ. ಇವತ್ತು ಜನಗಳು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. 15 ವರ್ಷ 0 ಅವರ ಒಂದು ಸೇವೆ. ಹಾಗಾಗಿ ಒಬ್ಬ ಯುವಕನಿಗೆ, ಒಬ್ಬ ವಿದ್ಯಾವಂತ ಯುವಕನಿಗೆ ಕೊಟ್ಟು ನೋಡೋಣ, ಒಂದು ಅವಕಾಶ ಮಾಡೋಣ. ಯಾಕಂದರೆ ಬೆಂಗಳೂರು ಸೆಂಟ್ರಲ್ ಅಂದರೆ ಒಂದು ಹಾರ್ಟ್ ಆಫ್ ದ ಸಿಟಿ. ಬೆಂಗಳೂರು ಸೆಂಟ್ರಲ್ಲು ಹಾರ್ಟ್ ಆಫ್ ದ ಸಿಟಿ. ಈ ಹಾರ್ಟ್ ಆಫ್ ದ ಸಿಟಿನಲ್ಲಿ ಎಲ್ಲ ಜಾತ್ಯತೀತ ಜನಗಳು ಕೂಡ ಎಲ್ಲ ಭಾಷಿಕರು ವಾಸ ಮಾಡುವಂಥ ಒಂದು ಹಾರ್ಟ್ ಆಫ್ ದ ಸಿಟಿ. ಇಲ್ಲಿ ಒಬ್ಬ ವಿದ್ಯಾವಂತ ಬೇಕು, ಒಬ್ಬ ಯುವಕ ಬೇಕು, ಮತ್ತು ಚುರುಕಾಗಿ ಕೆಲಸ ಮಾಡೋಂಥ ಒಬ್ಬ ನಾಲೆಡ್ಜ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಭ್ಯರ್ಥಿಯಾಗಿರಬೇಕು. ಅದು ಎಲ್ಲ ಗುಣಗಳು ಕೂಡ ಮನ್ಸೂರ್ ಅಲಿ ಖಾನ್ಗಿದೆ. ಸೊ ಹಾಗಾಗಿ ಈ ಬಾರಿ ನಾವು ಖಂಡಿತ ಕಾಂಗ್ರೆಸ್ಸು ಗೆದ್ದೇ ಗೆಲ್ತೀವಿ, 100ಕ್ಕೆ 100 ಶತಸಿದ್ಧ. ಮೇಡಮ್, ಯಾವುದೇ ಒಂದು ಚುನಾವಣೆ, ನೀವು ಸಾಕಷ್ಟು ಚುನಾವಣೆಗಳನ್ನ ಫೇಸ್ ಮಾಡಿದ್ದೀರಿ, ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗಬೇಕಾಗುತ್ತೆ. ಸೊ ಯಾವ ವಿಚಾರಗಳು ಇಟ್ಕೊಂಡು ತಾವು ಜನಗಳ ಮುಂದೆ ಹೋಗ್ತಾ ಇದ್ದೀರಾ ಮೇಡಮ್? ಸರ್, ಈಗ ಕಾಂಗ್ರೆಸ್ಸು ನಾವೇನು 136 ಸೀಟ್ ಬರೋದಕ್ಕೆ ಜನಗಳಲ್ಲಿ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳು ಸರ್ಕಾರ ಬಂದ ಕೂಡಲೇ ಇಂಥ ಕ್ಷೇತ್ರದಲ್ಲಿ ಸೋಲಿದೆ, ಇಂಥ ಕ್ಷೇತ್ರದಲ್ಲಿ ಗೆಲುವಿದೆ ಅಂತ ನೋಡಿಲ್ಲ. ಇಡೀ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ 10 ತಿಂಗಳಿಂದ ಸತತವಾಗಿ ಪಾರದರ್ಶಕವಾಗಿ ಯಾವುದೇ ಒಬ್ಬ ಮಧ್ಯವರ್ತಿಗಳು, ಮೀಡಿಯೇಟರ್ಗಳು, ಬ್ರೋಕರ್ಗಳು ಇಲ್ಲದೆ ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸೊ ಹಾಗಾಗಿ ಜನರು ಇವತ್ತು ಗ್ಯಾರಂಟಿಗಳ ಬಗ್ಗೆ ಭಾಳ ಒಲವನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಏನು ನುಡಿದಿತ್ತು, 5 ಗ್ಯಾರಂಟಿ ಕೊಡ್ತೀವಿ ಅಂತೇಳಿ, ಅದ್ರ ಪ್ರಕಾರ 10 ತಿಂಗಳಿಂದ ಕೂಡ ಯಾವುದೇ ಮಧ್ಯವರ್ತಿ ಇಲ್ಲದೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಜನಗಳಲ್ಲಿ ಮೂಡಿ ಬಂದಿದೆ. ಮತ್ತು 10 ತಿಂಗಳಿಂದ ಕೂಡ ಜನ ನೆಮ್ಮದಿಯಿಂದ ಇದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ಜನಗಳು ಬೇಕಾಗಿರೋದು ಶಾಂತಿ ಮತ್ತು ನೆಮ್ಮದಿ, ಅದು ಎರಡೂ ಕೂಡ ಜನಗಳಿಗೆ ಸಿಕ್ಕಿದೆ. 10 ತಿಂಗಳಿಂದ ಒಳ್ಳೆ ಆಡಳಿತವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಕೂಡ ಸೇರಿ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿ ನಮ್ಮ ಜೊತೆಯಲ್ಲಿದೆ. ಇದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೂಡ 5 ಗ್ಯಾರಂಟಿಗಳನ್ನ ನೀಡಿ 25 ಹೊಸ ಭರವಸೆಗಳನ್ನ ಕೊಟ್ಟಿದೆ. ಆ 5 ಗ್ಯಾರಂಟಿಗಳು ಕೂಡ ಬಹಳ ಪ್ರಮುಖವಾದ ಗ್ಯಾರಂಟಿಗಳ ಜೊತೆಯಲ್ಲಿ 25 ಭರವಸೆಗಳು ಕೂಡ ಕೊಟ್ಟಿದೆ. ಈ 25 ಭರವಸೆಗಳು, ಕೇಂದ್ರ ಸರ್ಕಾರದ 5 ಗ್ಯಾರಂಟಿ, ನಮ್ದು ಆಲ್ರೆಡಿ ನಡೀತಾ ಇರ್ತಕ್ಕಂಥ 5 ಗ್ಯಾರಂಟಿಗಳು, ಇದೆಲ್ಲ ಕೂಡ ಜನಗಳ ಮನಸ್ಸಲ್ಲಿ ಬಹಳ ಒಳ್ಳೆಯ ಅಭಿಪ್ರಾಯ ಮೂಡಿ ಬಂದಿದೆ. ಸೊ ಇದ್ರ ಜೊತೆಯಲ್ಲಿ ಕ್ಯಾಂಡಿಡೇಟು ಎಲ್ಲ ಕೂಡ ಸೇರಿ ಒಟ್ಟು ನಮಗೆ ಒಂದು ಶಕ್ತಿಯಾಗಿ ಬಂದಿದೆ. ಆ ಶಕ್ತಿ ನಮಗೆ ಖಂಡಿತ ಗೆಲುವನ್ನು ಕೊಡುತ್ತೆ. ಮೇಡಮ್, ತಮ್ಮ ಒಂದು ಅಭ್ಯರ್ಥಿ ಎಷ್ಟು ಲಕ್ಷ ಮತಗಳಿಂದ ಲೀಡಿಂದ ಗೆಲ್ಬೋದು, ಜೊತೆಗೆ ಓವರಾಲ್ ಕರ್ನಾಟಕದಲ್ಲಿ ನಿಮ್ಮ ಪಕ್ಷ ಎಷ್ಟು ಸ್ಥಾನಗಳನ್ನ ಗೆಲ್ಬೋದು ಅಂತ ವಿಶ್ವಾಸ ತಮಗಿದೆ ಮೇಡಮ್? ಸರ್, ಈಗ ನೀವು ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿರ್ಬೋದು,
ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನಾವು 136 ಅಂತ ಹೇಳ್ತಾ ಇದ್ರು. ಖಂಡಿತ 136 ನಾವು ಬಂದ್ವಿ. ಈ ಬಾರಿ ಅವ್ರು ಹೇಳ್ತಾ ಇದ್ದಾರೆ ನಾವು 20 ಸೀಟ್ ಖಂಡಿತ ಗೆಲ್ತೀವಿ, 20 ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಈ ಬಾರಿ ಗ್ಯಾರಂಟಿಗಳ ಒಂದು ಶಕ್ತಿ, ಅಭ್ಯರ್ಥಿ ಸೆಲೆಕ್ಷನ್ ಇದೆಯಲ್ಲ, ಈ ಬಾರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತನ ಧ್ವನಿ ಕೂಡ ಕೇಳಿದ್ದಾರೆ. ಸೊ ಇದೆಲ್ಲ ಒಟ್ಟುಗೂಡಿಸಿ ನಮಗೆ 20 ಸೀಟ್ ಖಂಡಿತ ಬರುತ್ತೆ ಅಂತ ಹೇಳಕ್ ಬಯಸ್ತೇನೆ. ಸೊ ಇದಿಷ್ಟು ಮಾಜಿ ಮೇಯರ್ ಹಾಗೂ ಕಾಂಗ್ರೆಸ್ನ ಮುಖಂಡರಾದಂಥ ಜಿ ಪದ್ಮಾವತಿಯವರ ಒಂದು ರಿಯಾಕ್ಷನ್. 20 ಸೀಟ್ ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ 136 ಅಂತ ಹೇಳಿದ್ದೋ ಅಷ್ಟೇ ಸೀಟನ್ನು ಗೆದ್ದ. ಈ ಬಾರಿ ಕೂಡ ಅಷ್ಟೇ ನಮ್ಮ ನಾಯಕರು 20 ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ 20 ಸೀಟ್ಗಳನ್ನು ನಾವು ಗೆಲ್ತೀವಿ. ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗೂ ಕೂಡ ಯಾರು ಏನೇ ಹೇಳಿದ್ರು ಕೂಡ ಪ್ರತಿ ಮನೆಗೂ ಕೂಡ ಮುಟ್ಟಿದೆ. ಅದರ ಒಂದು ಇಂಪ್ಯಾಕ್ಟ್ ಏನಿದೆ ಅದು ಜನರ ಮನಸ್ಸಿನ ಮೇಲೆ ಆ ಒಂದು ಇಂಪ್ಯಾಕ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ಪಕ್ಷ ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ತೀವಿ. ಅದೇ ರೀತಿಯಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಈ ಬಾರಿ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.